ಓದ್ಲಿಕ್ಕೆ ಎಷ್ಟು ಸಮಸ್ಯೆ ಇತ್ತು, ಓದ್ಲಿಕ್ಕಾಗಲಿಲ್ಲ. ನನಗಜ್ಜವರು ಸ್ಥಳ ಕೊಟ್ಟು, ಅನ್ನ ಕೊಟ್ಟು, ಜಗ ಕೊಟ್ಟು, ಪುಸ್ತಕ ಕೊಟ್ಟು ಓದಿಸಿದ್ರು. ಅದೇ ರೀತಿಯಾಗಿ ನಾಡಿನಲ್ಲಿ ಸಾವಿರಾರು ಬಡ ಮಕ್ಕಳು ವಿದ್ಯೆ ಇಲ್ಲದೆ ಉಳಿಬಾರ್ದು. ಗವಿಸಿದ್ದ ನನ್ನ ಜೋಳಿಗೆ ಒಳಗೆ ಎಷ್ಟು ಶಕ್ತಿ ಕೊಟ್ಟನ, ಅಷ್ಟು ಸಾಧ್ಯ ಆಗುವಷ್ಟು ಮಕ್ಕಳನ್ನ ಓದಿಸುವ ಕೆಲಸ ಅದೇ ಒಂದು ಪೂಜೆ ಅಂತ ನನಗೆ ಅಜ್ಜವ್ರು ಹೇಳಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಸುಮಾರು 160 ಮಕ್ಕಳಿದ್ದಿಂದ ಶುರುವಾಗಿ ನಾವು 1000 ಮಕ್ಕಳಕ್ಕಂತ ಶುರು ಮಾಡಿದ್ವಿ. ಸುಮಾರು 2000 ಮಕ್ಕಳಾದರು. ಈಗ 2000 ಮಕ್ಕಳು ಜಾಗ ಸಾಲಿಲ್ಲ. 3500 ಮಕ್ಕಳಾಗಿದ್ದಾರೆ. ಅವರಿಗೆಲ್ಲ ಗೋಡಾವನ್ದಾಗ, ಇಂಡೋರ್ ಸ್ಟೇಡಿಯಂನಾಗ, ವೃದ್ಧಾಶ್ರಮ ಎಲ್ಲೆಲ್ಲಿ ಮಟ್ಟದಾಗ ಜಾಗ ಇದೆ ಅಲ್ಲೆಲ್ಲ ಮಕ್ಕಳಿಗೆ ಹಾಕಿದ್ದಾರೆ. ಇನ್ನೂ ಸುಮಾರು 400-500 ಜನ ವಿದ್ಯಾರ್ಥಿಗಳು ಅವರ ಹೆಸರು ಬರೆಸಿ ಹೋಗಿದ್ದಾರೆ. ಅವರಿಗೆಲ್ಲ ಅನಾನುಕೂಲ ಆಗ್ತಾ ಇದೆ. ಹಾಗಾಗಿ ಸುಮಾರು 1 ವಾರದೊಳಗನೆ ಇದು ನಿರ್ಣಯ ಮಾಡಿದ್ವಿ. ಏನಂದ್ರೆ ಸುಮಾರು 5000 ಮಕ್ಕಳಿಗೆ ಒಂದು ಹಾಸ್ಟೆಲ್ ಮಾಡಿದ್ರೆ ಬಹಳಷ್ಟು ಜನರ ಮಕ್ಕಳಿಗೆ ಇಲ್ಲಿ ಅವಕಾಶ ಮಾಡಿಕೊಡ್ಬೋದು ಅನ್ನುವಂಥ ಉದ್ದೇಶ ಇಟ್ಕೊಂಡು 5000 ಮಕ್ಕಳಿಗೆ ಹಾಸ್ಟೆಲು ಜೊತೆಗೆ ಅವ್ರಿಗೆ ಒಂದು ದೊಡ್ಡದೊಂದು 3-4 ಸಾವಿರ ಜನ ಮಕ್ಕಳು ಕೂಡುವಂಥ ಒಂದು ಊಟದ ಹಾಲ್, ದಾಸೋಹ ಭವನ ಈ ಸ್ಥಳದಲ್ಲಿ ಆಯ್ತು ಅಂದ್ರೆ ಬಹುಶಃ ನಮ್ಮ ಭಾಗದ ಮಕ್ಕಳಿಗೆ ಅಲ್ಪ ಸ್ವಲ್ಪ ಆದರೂ ನನ್ನಿಂದ ಸೇವೆ ಮುಟ್ಟಿತ್ತು ಅಂತ ನಾನು ಭಾವಿಸ್ತೇನೆ. ಈ ಎಲ್ಲ ಹಿರಿಯರು ಬಂದಿದ್ದಾರೆ, ಜನಪ್ರತಿನಿಧಿಗಳು ಬಂದಿದ್ದಾರೆ, ಅಧಿಕಾರಿಗಳು ಬಂದಿದ್ದಾರೆ. ಅವರೆಲ್ಲರ ಪ್ರೀತಿ, ಪ್ರೇಮ, ಹಿರಿಯರ ಸಹಕಾರ ಇರಲಿ. ಗವಿಸಿದ್ದ ನನ್ನ ಜೋಳಿಗೆ ಶಕ್ತಿ ಕೊಡಲಿ ಅಷ್ಟೇ ಬೇಡೋದು. ಇದನ್ನು ಎಷ್ಟು ಜಲ್ದಿ ಸಾಧ್ಯ ಇದೆನೋ ಅಷ್ಟು ಜಲ್ದಿ ಈ ಕಾರ್ಯಕ್ರಮವನ್ನು ಮುಗಿಸಿ 5000 ಮಕ್ಕಳಿಗೆ ಇಲ್ಲಿ ಅವಕಾಶ ಮಾಡಿಕೊಡ್ಲಿಕ್ಕೆ ಗವಿಸಿದ್ದ ಅದೊಂದು ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸಿ, ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಪ್ರೀತಿಯಿಂದ ಬಂದಿದ್ದಾರೆ. ನೋಡ್ರಿ, ಒಂದು ಫೋನ್ ಮಾಡಿವಿ ಅಷ್ಟೇ, ನಾವು ಯಾರಿಗೆ ಏನು ಆಮಂತ್ರಣ ಕೊಟ್ಟಿಲ್ಲ, ಏನೂ ಇಲ್ಲ. ಸುಮ್ಮನೆ ಒಂದು ಫೋನ್ ಮಾಡಿದ್ರೆ ಇಷ್ಟೆಲ್ಲ ಸಚಿವರು, ಜನಪ್ರತಿನಿಧಿಗಳು, ಅಧಿಕಾರಿಗಳು, ಹಿರಿಯರು ಅವರೆಲ್ಲ ನಿಮ್ಮ ವಿದ್ಯಾರ್ಥಿಗಳ ಬಗ್ಗೆ ಪ್ರೇಮ, ಅಂಥ ಪುಣ್ಯ ಪುರುಷನ ಪುಣ್ಯ ಸ್ಮರಣೋತ್ಸವದ ದಿವಸ ನನಗನ್ನಿಸ್ತು ನಾನು ಬಂಡಿ ಅರ್ಲಾಪುರ್ ಇವರ ಸ್ಮರಣಾರ್ಥ 5 ಲಕ್ಷ ರೂಪಾಯಿಗಳ ಸೇವೆಯನ್ನ ಸಲ್ಲಿಸಿದ್ದಾರೆ. ಹಾಗೆ 50 ಲಕ್ಷ ರೂಪಾಯಿಗಳನ್ನು ಈ ಎಲ್ಲ ಭಕ್ತರ ಈ ದೇಣಿಗೆ, ಸಹಕಾರ, ಸಹಾಯ ಇವೆಲ್ಲವನ್ನ ನೋಡಿದ್ರೆ ಬಹುಶಃ ತಾವೆಲ್ಲ ಕುಳಿತಿರ್ತಕ್ಕಂಥ ಗಣ್ಯಮಾನ್ಯರು, ವಿದ್ಯಾರ್ಥಿಗಳು, ಇಲ್ಲೆಲ್ಲ ನೆರೆದಿರ್ತಕ್ಕಂಥ ನಾವು ನೀವೆಲ್ಲ ಇನ್ನು 2 ವರ್ಷದಲ್ಲಿ ಆ ಕಟ್ಟಡ ಸಾಕಾರಗೊಳ್ಳೋದನ್ನ ನೋಡ್ತೀವಿ ಮತ್ತು ಆ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸುವಂತ ಆಯುಷ್ಯನ್ನ, ಸೌಭಾಗ್ಯವನ್ನ ಶ್ರೀ ಗವಿಸಿದ್ದೇಶ್ವರ ನಮಗೂ ನಿಮಗೆ ಎಲ್ಲ ಕರುಣಿಸಲಿ ಅಂತ ಹೇಳ್ತಾ, ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಶ್ರೀಮತಿ ವೀರಮ್ಮ ರೇವಣಸಿದ್ದಯ್ಯ 105 ಮಟ್ಟಿಲಿದ್ದಾರೆ. ಹಾಗೆ ಪೂಜ್ಯರ ಹಾಗೆ ಇನ್ನೊಬ್ಬ ತಾಯಿ ಶ್ರೀಮತಿ ಬಸವಣ್ಣಮ್ಮ ಶಿವಪ್ಪ ನಡುಮನಿ. ಪೂಜ್ಯರ ಈ ಸಂಕಲ್ಪಕ್ಕೆ
ಆ ಸುದ್ದಿ ಕೇಳಿದ ಕ್ಷಣ 20 ಲಕ್ಷ ರೂಪಾಯಿಗಳನ್ನು ತೆಗೆದುಕೊಂಡು ಬಂದು ಪೂಜ್ಯರ ಪಾದಕ್ಕೆ ಅರ್ಪಿಸಿ ಕೃತಾರ್ಥರಾಗಿದ್ದಾರೆ. ಅವರಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ತಾವೆಲ್ಲ ಕೊಟ್ಟರು. ಹಾಗೆ ನಮ್ಮ 505 ರೂಪಾಯಿಗಳನ್ನ ಈ ಕಟ್ಟಡಕ್ಕೆ ದೇಣಿಗೆಯಾಗಿ ನೀಡಿದ್ದಾರೆ. ಅವರಿಗೆ ಚಪ್ಪಾಳೆಯನ್ನ ತಟ್ಟು